ರಾಸಾಯನಿಕ ಗೊಬ್ಬರಕ್ಕೆ ಗುಡ್ ಬೈ ಹೇಳಿ ಕೊಟ್ಟಿಗೆ ಗೊಬ್ಬರದಿಂದಲೇ 18 ಎಕರೆ ಜಮೀನನ್ನು ಹಸಿರಾಗಿಸಿ ಸಾವಯವ ಕೃಷಿಯಲ್ಲಿ ಯಶಸ್ಸಿನ ಹೊಸ ಅಧ್ಯಾಯ ಬರೆದಿದ್ದಾರೆ ಪ್ರಗತಿಪರ ರೈತ ನಂಜುಂಡಪ್ಪ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ಪಾವಗಡ ರಸ್ತೆಯ ಮಾದೇವಪುರ ಕ್ರಾಸ್ ಸಮೀಪದ ತಮ್ಮ ಜಮೀನಿನಲ್ಲಿ ಸಂಪೂರ್ಣ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿರುವ ನಂಜುಂಡಪ್ಪ ತೆಂಗು, ಅಡಿಕೆ, ಕಿತ್ತಳೆ, ಸಪೋಟ, ನೇರಳೆ ಸೇರಿದಂತೆ ವಿವಿಧ ಹಣ್ಣಿನ ಬೆಳೆಗಳನ್ನು ಕೊಟ್ಟಿಗೆ ಗೊಬ್ಬರ ಮತ್ತು ಕೃಷಿ ಹೊಂಡದ ನೀರಾವರಿ ಮೂಲಕ ಯಶಸ್ವಿಯಾಗಿ ಬೆಳೆಸುತ್ತಿದ್ದಾರೆ. ತಂದೆ ತಾತರಿಂದ ಬಂದ ಕೃಷಿ ಪರಂಪರೆಯನ್ನು ಉಳಿಸಿಕೊಂಡಿರುವ ಅವರು ಸಮಾಜ ಸೇವೆಯಲ್ಲಿಯೂ ಮಾದರಿಯಾಗಿದ್ದಾರೆ. ಗ್ರಾಮದ ಸರ್ಕಾರಿ ಶಾಲೆ ನಿರ್ಮಾಣಕ್ಕಾಗಿ ತಮ್ಮ ಕುಟುಂಬದ 5 ಎಕರೆ ಜಮೀನನ್ನು ದಾನವಾಗಿ ನೀಡಿ ಅದಕ್ಕೂ ತಮ್ಮ ಹೆಸರನ್ನು ಬಳಸಿಕೊಳ್ಳದ ಸರಳತೆಯನ್ನು ಮೆರೆದಿದ್ದಾರೆ. ಇನ್ನೂ ಒಂದು ವಿಶೇಷ, ತಮ್ಮ ತೋಟದಲ್ಲಿ ಬೆಳೆದ ಹಣ್ಣುಗಳನ್ನು ಮೊದಲು ಪಕ್ಷಿ ಹಾಗೂ ಪ್ರಾಣಿಗಳು ತಿನ್ನಲು ಬಿಡುತ್ತಾರೆ. ಅವು ತಿಂದ ನಂತರ ಉಳಿಯುವ ಹಣ್ಣುಗಳನ್ನು ಮಾತ್ರ ಮಾರಾಟ ಮಾಡುತ್ತಾರೆ. ಪ್ರಕೃತಿ ಮತ್ತು ಜೀವಜಾಲದ ಮೇಲಿನ ಅವರ ಪ್ರೀತಿ ಎಲ್ಲರಿಗೂ ಮಾದರಿಯಾಗಿದೆ. ಸಾವಯವ ಕೃಷಿಯ ಮೂಲಕ ಪರಿಸರ ಸಂರಕ್ಷಣೆ ಮತ್ತು ಆರೋಗ್ಯಕರ ಆಹಾರದ ಮಹತ್ವವನ್ನು ಸಾರುತ್ತಿರುವ ಇಂತಹ ಪ್ರಗತಿಪರ ರೈತರನ್ನು ಸರ್ಕಾರ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಇನ್ನಷ್ಟು ಗುರುತಿಸಿ ಪ್ರೋತ್ಸಾಹಿಸಬೇಕೆಂಬುದು ಸ್ಥಳೀಯರ ಆಗ್ರಹ. ಜನಧ್ವನಿ ನ್ಯೂಸ್, ಸತ್ಯದ ಧ್ವನಿ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ನಂಜುಂಡಪ್ಪ ಅಂತ. ಸರ್ ನಂಜುಂಡಪ್ಪ ಅವರೇ, ನಿಮ್ಮದು ಒಂದು ಈ ತೋಟ ನೋಡಿದ್ವಿ, ಭಾಳ ನಮ್ಗೆ ಇಷ್ಟ ಆಯಿತು. ಏನೆಲ್ಲ ಈ ಒಂದು ಎಷ್ಟು ಎಕರೆ ಇದೆ ನಿಮ್ಮ ಜಮೀನು? ನಮ್ಮದು 18 ಎಕರೆ 14 ಗುಂಟೆ ಇದೆ ಸಾಹೇಬ್ರೆ. ಸರಿ ಸರ್, ಈಗ 18 ಎಕರೆಯಲ್ಲಿ ಏನೆಲ್ಲ ಬೆಳೀತಿದ್ದಾರೆ ನೀವು? ಮಾವಿದೆ, ಸಪೋಟ ಇದೆ, ನಿಂಬೆ ಇದೆ, ಜಂಬುನೇಳೆ ಇದೆ, ಅಡಿಕೆ ಇದೆ, ತೆಂಗು ಇದೆ, ಹಲಸಿದೆ. ನಮ್ಮ ಮನೆಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಬೆಳೆಸ್ಕೊಂಡಿದ್ದೀವಿ. ಸರ್, ಇಷ್ಟೆಲ್ಲ ಹಣ್ಣುಗಳನ್ನು ನೀವು ಬೆಳಿತೀರಲ್ಲ, ಇದನ್ನೇನು ಬೇರೆ ಕಡೆ ಮಾರಾಟ ಮಾಡ್ತೀರಾ? ಇಲ್ಲ, ನಮ್ಮೂರಲ್ಲೇ ತಗೊಳ್ತಾರೆ. ಕೆಲವರಿಗೆ ಬೇರೆ ಕಡೆ ಕೆಲವರೆಲ್ಲ ಬರ್ತಾಯಿದ್ರೆ ಅವ್ರಿಗೆಲ್ಲ ಕೊಡ್ತಾ ಇದ್ದೀವಿ. ಮತ್ತು ಯಾರನ್ನ ಬಂದರೆ ನಮ್ಮ ಪಕ್ಷಿ ಪ್ರಾಣಿಗಳು ತಿಂತಾವೆ ಬಿಟ್ಟೋದ್ಮೇಲೆ ನಾವೆಲ್ಲ ಇದು ಮಾಡ್ತಾಯಿದ್ದೀವಿ ಸರ್. ಸರ್, ಪಕ್ಷಿ ಪ್ರಾಣಿಗಳ ಬಗ್ಗೆ ಅಷ್ಟೊಂದು ಇಷ್ಟನಾ ನಿಮಗೆ? ಹೌದು, ಪ್ರಕೃತಿನಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಜೀವಿಗೂ ಒಂದು ಇದಿರ್ತಲ್ಲ ಸರ್, ಅದನ್ನೇ ಅವರು ತಿನ್ನಲಿ, ನಾವು ತಿನ್ನೋಣ ಅಲ್ವಾ ಸರ್. ನೀವು ಇಷ್ಟೊಂದೆಲ್ಲ 18 ಎಕರೆ ಜಮೀನು ಇಟ್ಕೊಂಡು ನಿಮ್ಮ ತಂದೆಯವರು ಏನೆಲ್ಲ ಮಾಡಿದ್ದಾರೆ? ನಮ್ಮ ತಂದೆಯವರಿಲ್ಲ, ನಮ್ಮ ಅಜ್ಜಿ ಇದ್ದಾರೆ. ನಮ್ಮ ಅಜ್ಜಿ ಅಂತೇಳಿ, ನಮ್ಮ ಅಜ್ಜಿಗೆ ನಾನು ವಾಟ್ಸಪ್ ಹೇಳ್ತೀನಿ. ನಾನು ನಮ್ಮ ಅಜ್ಜಿ ಬದುಕಿದ್ದಂಗೆ ನೀನು ಚೆನ್ನಾಗಿ ಬದುಕು, ಚೆನ್ನಾಗಿರು, ಒಳ್ಳೇದು ಮಾಡು, ಕೆಟ್ಟದ್ದು ಮಾಡು ಅಂತ ಹೇಳ್ಬೇಡ್ರಿ ಅಷ್ಟೇ. ಸರಿ, ಆಮೇಲೆ ನಿಮ್ಗೆ ಏನೋ ಸ್ಕೂಲ್ ಇದೆ ಅಂತಲ್ಲ ನಿಮ್ಮದು? ನಮ್ಮದು ಜಾಗ ಕೊಟ್ಟು ನಮ್ಮ ಅಪ್ಪಾಜಿ ಅವ್ರದ್ದು ಜಾಗ ಇದೆ, ಅವ್ರು ನಾವು ಕೊಟ್ಟಿದ್ದೀವಿ. ಅಲ್ಲಿ ನಮಗೆ ಹೆಸರು ಬಂದಿಲ್ಲ. ಏನೇನೋ ಮಾಡಕ್ಕೆ ಹೋದ್ರೆ ತರಲೆ ಮಾಡ್ತಾರೆ ಜನಗಳು. ಸರಿ ಸರಿ, ಎಷ್ಟು ಎಕರೆ ಜಮೀನು ಕೊಟ್ಟಿದ್ರು ಶಾಲೆಗೆ? 4 ಎಕರೆ 1 ಗುಂಟೆ 2 ಗುಂಟೆ ಇರ್ಬೇಕಲ್ಲಿ. ಅಷ್ಟು ಬಿಟ್ಟರೆ ಏನಿಲ್ಲ. ಹೈಸ್ಕೂಲು, ಪ್ರೈಮರಿ ಸ್ಕೂಲ್ ಇದೆ, A&M ಕ್ವಾರ್ಟರ್ಸ್ ಇದೆ, ಮತ್ತು ಎಲ್ಲ ಇದೆ ಅಲ್ಲಿ. ಗ್ರಾಮ ಪಂಚಾಯತ್ ಇದೆ, ಮತ್ತು ಅಂಬೇಡ್ಕರ್ ಭವನ ಇದೆ, ಆಯುರ್ವೇದಿಕ್ ಹಾಸ್ಪಿಟ್ಲ್ ಎಲ್ಲ ಇದೆ. ಆದರೂ ಕೂಡ ನಮಗೆ ಪರಿಹಾರ ಅಂತೇಳಿ ಸುಮ್ಮನೆ ಊರಿನ ಜನಗಳೆಲ್ಲ ಹೇಳ್ತಾರೆ. ಆದರೆ ನಮ್ಮ ನಿಮ್ಮ ತಂದೆ ತಾಯಿ ಹೆಸರು ಇನ್ನೂ ಅಲ್ಲಿ ಬಳಸಿಲ್ಲ. ನಮ್ಮ ಹೆಸರು ಹಾಕಿದರೆ ಸಾಕು ಅನ್ನೋದನ್ನು ನಮ್ಮ ಭಾವನೆ ಇರ್ತದೆ. ಆದರೆ ಸುಮ್ಮನೆ ತೊಂದರೆ ಕೊಡ್ತಾರೆ ಜನಗಳು ಕೆಲವರೆಲ್ಲ. ಏನು ಮಾಡೋಕ್ಕಾಗಲ್ಲ ಅವ್ರ ಬಗ್ಗೆ ನಾನು. ಹೌದೌದು ಸರ್. ನಂಜುಂಡಪ್ಪ ಅವರೇ, ನಮಸ್ಕಾರ. ನಮಸ್ತೆ ಸರ್. ಈಗ ಇತ್ತೀಚಿನ ದಿನಗಳಲ್ಲಿ ಕೆಲವರು ರಸಗೊಬ್ಬರ ಹಾಕ್ಕೊಂಡು ಮಾವು, ತೆಂಗು ಇವನ್ನೆಲ್ಲ ಕೆಲವು ಹಣ್ಣಿನ ಪದಾರ್ಥಗಳನ್ನೇ ಬೆಳೀತಾ ಇದ್ದಾರೆ. ನೀವು ಗಿಡಗಳಿಗೆಲ್ಲ ಇಷ್ಟೊಂದು ಎತ್ತರ ಬೆಳೆದು ಇಷ್ಟೊಂದು ಫಲ ಕೊಡ್ತಾ ಇದ್ದಾವಲ್ಲ, ಇದು ಹೆಂಗೆ ಅಂತ ನಾ ಕೇಳ್ತಿದ್ದೆ. ಪ್ರಕೃತಿನಲ್ಲೇ ಗೊಬ್ಬರ ಆಗುತ್ತದೆ, ತರಗಿರುತ್ತಲ್ಲ, ಅಲ್ಲೇ ಎಷ್ಟು ಬೇಕೋ ಎಲ್ಲ ಇರ್ತದೆ. ಯಾವುದೇ ಕಾರಣಕ್ಕೂ ನಾವು ಯಾವುದು ರಸಗೊಬ್ಬರ ಮಾವು, ಸಪೋಟ, ನಿಂಬೆ, ನುಗ್ಗೆ ಯಾತಕ್ಕೂ ಬಳಸಿಲ್ಲ. ನಮ್ಮನೆಗೆ ನುಗ್ಗೆ ಸೊಪ್ಪಿನ ಸಾರು 3 ಸಾರಿ ಬಳಸ್ತೀವಿ ದಿನಕ್ಕೆ, ವಾರ ಸರಿ. ಯಾಕಂದರೆ ಹೊರಗಡೆ ಎಲ್ಲ ಕೆಮಿಕಲ್ ಹಾಕಿರ್ತಾರಲ್ಲ, ಅದನ್ನು ನಾವು ತಿನ್ನೋಕ್ಕೆ ಇಷ್ಟಪಡಲ್ಲ. ಹೇಳಿ. ನಾವು ಯಾವುದೇ ರಾಸಾಯನಿಕ ಬಳಸೋದಿಲ್ಲ. ಕೆಲವರೆಲ್ಲ ಪ್ರಗತಿಪರ ರೈತರು ಹಂಗೆ ಹೀಗೆ ಹಾಗೆ ಹೀಗೆ ಅಂತೇಳಿ ಇಲ್ಲಿ ಪ್ರಶಸ್ತಿಗಳ ತಗೊತಾರೆ. ಅಲ್ಲೆಲ್ಲ ಹೋದರೆ ಬರೀ ಕೆಮಿಕಲ್ಲೇ ಉಪಯೋಗಿಸ್ತಾರೆ, ಅದು ಗೊತ್ತಾಗಲ್ಲ ನಮಗೆ. ಬಟ್ ಏನು ಮಾಡೋಕ್ಕಾಗಲ್ಲ. ನಮ್ಮ ಹೊಲ ಬಂದು ಚೆಕ್ ಮಾಡಿರಿ, ನೀವು ಗೊತ್ತಾಗುತ್ತೆ ನಿಮಗೆ. ರಾಸಾಯನಿಕ ಗೊಬ್ಬರ ನೀವು ಬಳಸಲ್ಲ? ರಾಸಾಯನಿಕ ನಾವೇನು ಬಳಸೋದೇ ಇಲ್ಲ, ಎಲೆ ಗೊಬ್ಬರನೇ ಮುಖ್ಯ. ಸರ್, ಇಷ್ಟೊಂದು ಹಣ್ಣು ಹಂಪಲುಗಳು ಯಾರಿಗೆ ಕೊಡ್ತೀರಾ? ಬರ್ತವೆ, ಗಿಣಿ ತಿಂತವೆ, ಪ್ರಕೃತಿನಲ್ಲಿ ಇತ್ತಾಗ್ತದೆ. ಯಾರನ್ನ ಬರ್ತಾರೆ, ಕೇಳ್ತಾರೆ, ಕೊಡ್ತೀವಿ ನಾವು. ಈ ಆಸ್ತಿ ಎಲ್ಲ ನಿಮ್ಮ ತಾತವ್ರು ಕೊಟ್ಟಿದ್ದ? ಇಲ್ಲ, ನಮ್ಮ ಅಜ್ಜಿಯವ್ರು ಕೊಟ್ಟಿದ್ದಾರೆ. ಅವರಿಂದ ನೀವು ಬಂದಿರುವಂಥದ್ದು? ಹೌದು, ನಮ್ಮ ಅಜ್ಜಿ. ಇಷ್ಟೆಲ್ಲ ನೀವು 18 ಎಕರೆ ನೀವೇ ನೋಡ್ಕೊಂತಿರೋದು? ಹೌದು. ಒಳ್ಳೆ. ಸರ್, ಈಗ ಪ್ರಗತಿಪರ ರೈತರ ಬಗ್ಗೆ ಏನು ಹೇಳ್ತೀರಾ? ಪ್ರಗತಿಪರ ರೈತ ಅಂದರೆ ಸುಮ್ಮನೆ ಫೋರ್ಸ್ ಕೊಟ್ಕೊಂಡು ಅದನ್ನ ಕೊಡ್ಕೊಂಡು ಅದೆಲ್ಲ ಮಾಡ್ತಾರೆ. ಕೆಲವರೆಲ್ಲ
ಏನೇನೋ ಸುಳ್ಳೆಲ್ಲ ಹೇಳಿ ಪ್ರಸಿದ್ಧಿಯಲ್ಲಿ ತೊಗೊತಾರೆ. ಅದು ನಮ್ಗೆ ಇಷ್ಟ ಆಗಿಲ್ಲ. ಬಟ್ ನಮ್ದೇನಂದರೆ ಪ್ರಕೃತಿನಲ್ಲಿ ನಾವು ಬದುಕಿದೀವ, ನಾವು ಅದಕ್ಕೆ ಕೊಡಬೇಕು ಅಷ್ಟೇ, ಬಿಟ್ಟರೆ ನಮ್ಗೆ ಇನ್ನೇನಿಲ್ಲ ಸರ್. ಥ್ಯಾಂಕ್ ಯು ಸರ್. ಓಕೆ. ರೈತ ಅಂತಂತಿದ್ದಂಗೆ ಬೇರೆಯವ್ರ ಏಳಿಗೆಗಾಗಿ ಬದುಕಬೇಕಾಗಿರೋದು ಆ ಸ್ವಾರ್ಥನ ಬಿಟ್ಟಿದ್ದು ಬರ್ತು. ಇವರು ಪ್ರಕೃತಿಯಲ್ಲೇ ಮಿಂದು ಜೀವಿಸ್ತಾ ಇದ್ದಾರೆ ಅಂತಿದ್ದಂಗೆ ನನಗೆ ಸಂತೋಷ ಆಯಿತು. ನನಗೆ ವಿಷಯ ತಿಳಿಸಿದ್ರು. ಇವರು ಪ್ರಾಣಿ ಪಕ್ಷಿಗಳಿಗೆಲ್ಲ ಬಿಡ್ತಿದ್ದೀವಿ ನಾವು ಹಣ್ಣುಗಳನ್ನ ಎಲ್ಲ ಇದಾಗಬೇಕು ಅಂತಂತಂದರು. ನಾನು ಇದು ನಿಜನ ಸುಳ್ಳು ಅಂತ ನೋಡೋಕೆ ಬಂದೆ. ಇವತ್ತು ಕಣ್ಣಾರೆ ನೋಡಿದೆ ನಂಜುಂಡಣ್ಣವ್ರನ್ನ. ಭಾಳ ಸಂತೋಷ ಆಯಿತು. 18 ಎಕರೆ ಅವ್ರು ಇಟ್ಕೊಂಡು ಯಾರನ್ನೂ ಕೇಳಲ್ಲ, ನಾವು ಒಬ್ಬರು ಜೊತೆಗಿರ್ತಾರೆ, ನಾನೇ ಬರ್ತೀನಿ ಎಲ್ಲ ಮಾಡ್ತಾ ಇದ್ದೀನಿ ಅಂತಂದರು. ಇದು ತುಂಬ ಸಂತೋಷ ಆಯಿತು. ರೈತರಿಗೆ ಇವತ್ತಿನ ದಿನ ಮಾದರಿ. ಎಲ್ಲರೂ ಬಿಟ್ಟು ಬೇರೆ ಹೊರಗಡೆ ಹೋಗಿ ವಲಸೆ ಹೋಗಿ ದಿನಗೂಲಿ ಲೆಕ್ಕಕ್ಕೆ ಇದು ಮಾಡಿ. ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ನಂಜುಂಡಪ್ಪ ಅಂತ ಸರ್, ಈಗ ಕೃಷಿ ಹೊಂಡ ಮಾಡಿದ್ರಲ್ಲ, ಇದರಿಂದ ಏನೆಲ್ಲ ಅನುಕೂಲ ಆಗ್ತೈತೆ? ನಾವು ಕೃಷಿ ಹೊಂಡದಲ್ಲಿ 2 ಮೋಟ್ರ್ ಒಂದು ಸರಿ ಹೊಡೆದ್ಬಿಟ್ಟು ಹಾಂ, ಒಂದು ಮೋಟ್ರಿಗೆ ಅದು 3 ಇಂಚು 4 ಇಂಚು ಹೊಡಿತದೆ. ಅದು ಹಾಂ, ಒಂದೇ ಸರಿಗೆ ಏನೇ ಬೇಕು ಅದನ್ನ ಎಲ್ಲ ಪವರ್ ಹೋಗ್ತದೆ. ಹಾಂ. ಈ ಮೋಟ್ರ್ನಾಗ ಹೋದ್ರೆ ಇಲ್ಲಿ ಸೋಲಾರ್ ಬರ್ತಲ್ಲ, ನೀರು ಬರ್ತಲ್ಲ, ಇದು ಕಡಿಮೆ ಪವರ್ ಹೊಡಿತದೆ. 2 ಸೇರಿಸಿ ಹೊಡೆದು ಬಿಟ್ರೆ ಅವರು ಕೂಡ 7 ಗಂಟೆಗೆ, ನಾವು 3 ಗಂಟೆಗೆ ಕೃಷಿ ಹೊಂಡದಿಂದ ಕೆಲಸ ಮಾಡ್ಕೊಂತೀವಿ ಸರ್. ಈಗ ಕೃಷಿ ಹೊಂಡದಿಂದ ಭಾಳ ಅನುಕೂಲ ಆಗಿದೆ ನಿಮ್ಗೆ. ಭಾಳ ಇದೆ. ಫೋರ್ ಸೇಫ್ ಆಗ್ತದೆ, ಬೇರೆಯವ್ರಿಗೆ ಯಾರಿಗಾದ್ರೂ ಆಗ್ಬೋದು. ಸರ್ಕಾರದಿಂದ ಇದನ್ನ ನೀವೆಲ್ಲ ಅನುಮತಿ ಪಡ್ಕೊಂಡು ನಾವೆಲ್ಲ ಕೃಷಿ ಹೊಂಡ ಮಾಡ್ಕೊಂಡಿರುವಂಥದ್ದು. ಇದ್ದಾರೆ, ಹಾಂ. ಅದನ್ನು ಸ್ವಲ್ಪ ಆಳ ಎಲ್ಲ ಮಾಡಿ ಇದು ಮಾಡಿದ್ವಿ. ಹಾಂ, ಓಕೆ ಓಕೆ ಓಕೆ. ಥ್ಯಾಂಕ್ ಯು ಸರ್. ಓಕೆ ಸರ್, ನಮಸ್ತೆ. ಈಗ ನೀವು ಎಷ್ಟನ್ನೆಲ್ಲ ಬೆಳೆ ಬೆಳಿತೀರ? ಆಮೇಲೆ ನೀವು ಬೆಳೆ ಬೆಳಿತೀರಲ್ಲ, ಇದು ರಸಗೊಬ್ಬರ ಬಳಸಿದಾರೋ ಏನು ಕೊಟ್ಟಿಗೆ ಗೊಬ್ಬರ ಬಳಸಿದಾರೋ? ಯಾವ ಗಿಡ ಬೆಳೆಸಿಲ್ಲ. ಹ್ಞೂ. ತರಗಿಂದ ಬೀಳುತ್ತಲ್ಲ, ಹ್ಞೂ, ಆ ತರಗಿಂದ ಗೊಬ್ಬರ ಆಗುತ್ತೆ. ಇಲ್ಲಿ ಐತಲ್ಲ ಮಸ್ತಾಗಿ ಹಾಂ, ರೋಟ್ರ್ ಮಾಡಿಬಿಡ್ತೀವಿ. ಹಾಂ. ಇಷ್ಟೇ. ನೀವು ಗೊಬ್ಬರ ಏನು ಹಾಕಲ್ಲ? ನಾವು ಯಾತು ಹಾಕೋದಿಲ್ಲ. ಹಾಂ. ಫಸಲು ಭಾಳ ಚೆನ್ನಾಗಿರುತ್ತೆ. ಅಲ್ಲ, ಕೊಟ್ಟಿಗೆ ಗೊಬ್ಬರ ಏನು ಹಾಕ್ತೀರಿ? ಕೊಟ್ಟಿಗೆ ಗೊಬ್ಬರ ಅಂದರೆ ಒಂದೊಂದ್ಸರಿ ಯಾವಾಗನ್ನ ನಮಗೆ ಸಿಗೋದು ಕಷ್ಟ ಆಗೈತೆ ಈಗ. ಹಾಂ. ಆದರೂ ಕೂಡ ಈ ತರಗು ಹುಲ್ಲು ಎಲ್ಲ ಕೊಡಿದು ಇಲ್ಲೇ ಮಾಡಿಬಿಡ್ತೀವಿ ನಾವು. ಹಾಂ ಹಾಂ. ಹ್ಞೂ. ಓಕೆ ಸರ್, ಥ್ಯಾಂಕ್ ಯು ಸರ್.